ವೆಲ್ಕಮ್ ಬ್ಯಾಕ್ ಟು ಬೊಂಬಾಟ್ ಕಿಚನ್. ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಸಾಂಬಾರು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಪಟಾಪಟ ಆಗುತ್ತೆ, ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ನೋಡಿ, ಈರುಳ್ಳಿ ಹಾಕಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ಕೊಬ್ಬರಿ ಎಣ್ಣೆನ. ನೀವು ಬೇರೆ ಎಣ್ಣೆ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಿಮ್ಮ ಕುಕ್ಕಿಂಗ್ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರ ಅದನ್ನು ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಬರೋದು, ತುಂಬ ಚೆನ್ನಾಗಿರುತ್ತೆ. ಹಾಗೂ ಇಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಇದು ಅಂಗಡಿಯಲ್ಲಿ ತೊಗೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮನೆಯಲ್ಲೂ ಕೂಡ ನೀವು ಮಾಡಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಕೂಡ ಈ ರೀತಿ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಹಾಕಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡ ಕೂಡ ಮಾಡ್ಕೋಬೇಡಿ. ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದರೆ ಮಾತ್ರ ನಮಗೆ ಸಾಂಬಾರು ತುಂಬ ಟೇಸ್ಟಾಗಿ ಬರೋದು. ನೋಡಿ, ಈಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು ಕೆಲವು ಮಸಾಲೆ ಐಟಮ್ಗಳನ್ನು ಆ್ಯಡ್ ಮಾಡೋಣ ನಾನು. ನೋಡಿ, ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನಷ್ಟು ಚಿಕನ್ ಮಸಾಲ ಅಥವಾ 1.5 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ, ನೀವು ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇಷ್ಟೇ ಹಾಕಿದ್ದೀನಿ. ನಾನು ಮಾಡ್ತಿರೋದು ಅರ್ಧ kg ಚಿಕನ್ನಿಗೆ. ನೋಡಿ, ಈಗ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಚಿಕನ್ ಮಸಾಲೆ ಯಾಕೆ ಹಾಕಿದ್ದೀನಿ ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಚಿನ್ನು ಫ್ಲೇವರ್ ಜಾಸ್ತಿ ಬೇಕು ಅಂದರೆ ನೀವು 1.5 ಸ್ಪೂನಷ್ಟು ಹಾಕ್ಕೋಬೋದು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಕ್ಲೀನ್ ಮಾಡಿರುವಂಥ ಚಿಕನ್ನ ಹಾಕಬೇಕು. ಸ್ವಲ್ಪ ಇದು ಎಣ್ಣೆ ಬಿಟ್ಕೊಂಡ್ಮೇಲೆ ಹಾಕ್ಕೊಳ್ಳಿ ನೀವು. ನೋಡಿ, ಈ ಥರ ಎಣ್ಣೆ ಬಿಟ್ಟು ಕಾಣ್ತಾ ಇದೆಯಲ್ಲ, ಆವಾಗ ನೀವು ಚಿಕನ್ ಹಾಕಬೇಕು. ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟಿದೆ. ಇದನ್ನು ಹಾಕೋಣ ನಾವು. ನೋಡಿ, ಇಲ್ಲೇ ಬೋನ್ಲೆಸ್ ಇದೆ. ಇದನ್ನು ಒಂದ್ಸರಿ ನೋಡಿ ಈ ರೀತಿ ಹಾಕಿದ್ದೀನಿ. ಇದು ಫಸ್ಟ್ ತೊಳೆದು ಇಟ್ಕೊಂಡಿದ್ದೀನಿ ನಾನು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಕೆಳಗಡೆ ನೀರಿದೆಯಲ್ಲ ಬಾಕ್ಸಲ್ಲಿ, ಅದನ್ನು ಹಾಕಬೇಡಿ. ಜಸ್ಟ್ ಚಿಕನ್ ಅಷ್ಟೇ ತೆಗೆದು ಹಾಕ್ಕೊಳ್ಳಿ. ಚಿಕನ್ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅಂದರೆ ನಿಮಗೆ ಯಾವ ಒಂದು ಹದದಲ್ಲಿ ಸಾಂಬಾರು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಅರ್ಧ kg ಚಿಕನ್ ಹಾಕಿದ್ದೀನಿ. ಈ ಚಿಕನ್ ಹಾಕಿದ್ಮೇಲೆ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಒಂದೇ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಜವಾಗ ಖಂಡಿತವಾಗಿಯೂ ಮತ್ತೊಮ್ಮೆ ನೀವು ಮಾಡೇ ಮಾಡ್ತೀರಾ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 3ರಿಂದ 4 ನಿಮಿಷ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಸ್ವಲ್ಪ ಫ್ರೈ ಆಗಲಿ, ಅಲ್ಲಿವರೆಗೂ ಸಣ್ಣದಾಗಿ ಒಂದು ಮಸಾಲೆ ರುಬ್ಕೊಂಬರೋಣ ನಾವು. ನೋಡಿ, ಫ್ರೈ ಆಗ್ತಾ ಇದೆ ಅದು. ಹಾಗೆ ಬಿಟ್ಟು ಈಗ ಸ್ವಲ್ಪ ಕೊಬ್ಬರಿ ತುರಿ, 1 ಇಂಚು ಸ್ವಲ್ಪ ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಬರೋಣ. ಹಸಿದಾಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಕೂಡ ಒಂದು 5 ನಿಮಿಷ ಆಗಿದೆ ಈಗ ಫ್ರೈ ಮಾಡೋಕ್ಕಿಟ್ಟು. ನಂತರ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. 3 ಐಟಮ್ನ ಹಾಕಿರೋದ್ರ ಬಗ್ಗೆ ಕೊಬ್ಬರಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ನಂತರ ಮಸಾಲೆನ ರುಬ್ಬಿದ್ದು ಹಾಕಿಬಿಟ್ಟು ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನಾವು ಇದರಲ್ಲಿ ತಿಕ್ನೆಸ್ನ ಆ್ಯಡ್ ಮಾಡ್ಕೋಬೋದು. ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಕಲರ್ ನೋಡಿ ಯಾವ ಥರ ಕಾಣ್ತಾ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಮೆಲ್ ಮತ್ತು ತುಂಬ ಚೆನ್ನಾಗಿತ್ತು ಮತ್ತು ತಿನ್ನೋಕೆ ರುಚಿ ಅಂತ ಸೂಪರಾಗಿತ್ತು. ನಾನು ಜೊತೆ ಪರೋಟಾನ ಮಾಡಿದ್ದೆ ರಾತ್ರಿಗೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಮತ್ತು ನಾನು ಇಲ್ಲಿ ಉಪ್ಪನ್ನ ಹಾಕಿಲ್ಲ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಚಿಕನ್ ಮಸಾಲ ಆಗಲಿ ಇಲ್ಲಾಂದರೆ ಖಾರದ ಪುಡಿ ಆಗಲಿ ಹಾಕುವಾಗ ಅದರಲ್ಲಿ ಉಪ್ಪು ಬೆರೆಸಿರ್ತಾರೆ. ಆದ್ದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನೋಡಿ, ಇನ್ನು ಸ್ವಲ್ಪ ದಪ್ಪ ಅನ್ನಿಸ್ತು, ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಯಾಕಂದರೆ ಮತ್ತೆ ಅದು ಬೇಯಿಸಾದ್ಮೇಲೆ ಮತ್ತು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಆದ್ದರಿಂದ ನೋಡಿ, ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದ್ರ ನಂತರದಲ್ಲೂ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇದಕ್ಕೆ. ಆ ವಿಡಿಯೋ ನಾನು ತೆಗೆದೆ, ನೆನಪಿಲ್ಲ ನನಗೆ. ನೋಡಿ ಯಾವ ರೀತಿಯಾಗಿ ನಮ್ಮ ಚಿಕನ್ ಸಾಂಬಾರು ಆಲ್ಮೋಸ್ಟ್ ಒಂದು 80% ರೆಡಿಯಾಗಿದೆ. ಈಗ ಇದರ ಲಿಡ್ನ ಮುಚ್ಚಿಬಿಟ್ಟು ನಾವು 3 ವಿಸಲ್ ಕೂಗಿಸ್ಕೋಬೋದು. ನೋಡಿ ಚಿಕನ್ ಸಾಂಬಾರು. ಈಗ ಲಿಡ್ನ ಮುಚ್ಚೋಣ. ಇಷ್ಟು ಸಾಕು. ಮೇಲ್ಗಡೆ ಬೇಕಾದರೆ ನೀವು ಕೊತ್ತಂಬರಿ ಮತ್ತು ಪುದೀನ ಹಾಕೋಬೋದು. ನಾನು ರುಬ್ಬಕ್ಕೆ ಇಲ್ಲಿ ಕೊತ್ತಂಬರಿ ಹಾಕಿದ್ದೀನಿ, ಅದರಿಂದ ಮತ್ತೆ ಕೊತ್ತಂಬರಿ ಹಾಕಿಲ್ಲ. ನೋಡಿ, ಲಿಡ್ನ ಮುಚ್ಚಿ ನಾನು 3 ವಿಸಲ್ ಕೂಗಿಸ್ಕೊಂಡ್ಬಂದಿದ್ದೀನಿ. ನೋಡಿ ಎಣ್ಣೆ ಯಾವ ರೀತಿ ಮೇಲೆ ತೇಳ್ತಾ ಇದೆ ಮತ್ತು ಕಲರ್ ನೋಡಿ ಯಾವ ರೀತಿಯಾಗಿ ಬಂದಿದೆ. ತುಂಬ ಸೂಪರಾಗಿ ರುಚಿಯಾಗಿ ಬಂದಿದೆ ನಮ್ಮ ಚಿಕನ್ ಸಾಂಬಾರು. ಹದ ಕೂಡ ಕರೆಕ್ಟಾಗಿದೆ. ನಾನು ಪರೋಟಾನ ಮಾಡಿದ್ದೆ ರಾತ್ರಿ, ಇದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಜೊತೆಗೆ ನಾನು ಮತ್ತೆ ಇದಕ್ಕೆ ಕಬಾಬ್ನೂ ಮಾಡಿದ್ದೀನಿ, ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಅದ್ರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ. ಅದು ಖಂಡಿತವಾಗಿ ನಿಮ್ಗೆ ಇಷ್ಟ ಇದೆ ನೋಡಿ. ಇದೇ ರೀತಿ ನೀವು ಕೂಡ ಚಿಕನ್ ಸಾಂಬಾರನ್ನ ಮಾಡ್ಕೋಬೋದು ಅಥವಾ ಚಿಕನ್ ಸಾರನ್ನ ಮಾಡ್ಕೋಬೋದು. ಹಾಗೂ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಒಳ್ಳೆ ರೆಸಿಪಿಗಳನ್ನು ಹಾಕಿದ್ದೀನಿ, ಚಿಕನ್ ರೆಸಿಪಿಗಳನ್ನು ತುಂಬ ಹಾಕಿದ್ದೀನಿ. ಇಷ್ಟ ಆದರೆ ನಮಗೂ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ನಮ್ಮ ಚಿಕನ್ ಸಾರು ಈಗ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಚಿಕನ್ ಸಾರು. ನೋಡಿ, ಕಬಾಬ್ ಕೂಡ ಮಾಡಿದ್ದೀನಿ, ಇದ್ರ ರೆಸಿಪಿ ಕೂಡ ಹಾಕಿದ್ದೀನಿ ನಾನು. ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಕಬಾಬ್ ಕೂಡ. ನೋಡಿ, ಒಂದು ಪ್ಲೇಟಿಗೆ ನಾನು ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ನಮ್ಮ ಚಿಕನ್ ಸಾರು ರೆಡಿಯಾಗಿದೆ. ಘಮ್ ಅಂತ ಪರಿಮಳ ಬರ್ತಾಯಿದೆ. ಹಾಗೂ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಮತ್ತು ಅದನ್ನು ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರೇನು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.